ಇತ್ತೀಚಿನ ದಿನಗಳಲ್ಲಿ 112 ನಂಬರ್ಗೆ ಸಾಕಷ್ಟು ಕರೆಗಳು ಬರ್ತಾ ಇದ್ದು ಈಗ ಸೇವೆಗೆ ನಿರತರಾಗಿರೋ ರಾತ್ರಿ ಪಾಳೆಯದ ಪೊಲೀಸರಂತೂ ಹೈರಾಣಾಗುವಂತೆ ಆಗಿದೆ. ಯಾಕಂದ್ರೆ ಬಹುತೇಕ ಕರೆಗಳು ಗಂಡ ಹೆಂಡತಿ ಜಗಳದ್ದೇ ಆಗಿದ್ದು 112 ಪೊಲೀಸರಿಗೆ ಗಂಡ ಹೆಂಡಿರ ಜಗಳ ಬಿಡಿಸೋದೇ ಹರಸಾಹಸ ಪಡುವಂತಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. 112ಗೆ ಹೆಚ್ಚಾಗಿ ಬರೋದು ಗಂಡ ಹೆಂಡತಿ ಜಗಳದ್ದೇ ಕರೆ. 100 ಕರೆಗಳಲ್ಲಿ 70 ಕರೆಗಳು ಗಂಡ ಹೆಂಡತಿ ಜಗಳದ್ದೇ. ಗಂಡ ಹೆಂಡತಿ ಜಗಳ ಬಿಡಿಸುವುದೇ ಪೊಲೀಸರ ಕಾಯಕ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಂಡತಿಗೆ ಗಂಡನ ಕಿರುಕುಳ, ಇಲ್ಲವೇ ಗಂಡನಿಗೆ ಹೆಂಡತಿ ಕಿರುಕುಳ. ಹೆಂಡತಿ ತಪ್ಪಿದ್ರೆ ಗಂಡ, ಗಂಡ ತಪ್ಪಿದ್ರೆ ಹೆಂಡತಿ, ಇವರುಗಳ ಕರೆಗಳೇ ಹೆಚ್ಚಾಗಿ ಬರ್ತಿವೆ. ಅದರಲ್ಲೂ ರಾತ್ರಿ ಆದ್ರೆ ಸಾಕು, ಗಂಡ ಕುಡಿದು ಬಂದು ಹೆಂಡತಿಗೆ ಹೊಡೆಯುವುದು, ಕಿರುಕುಳ ನೀಡುವುದು, ಇಲ್ಲವೇ ಹೆಂಡತಿ ಗಂಡನಿಗೆ ಬೈಯುವುದು. ಇನ್ನು ಕುಡಿದು ಬಂದ ಗಂಡ ಹೊಡಿತಾನೆ ಅಂತ ಹೆಂಡತಿ ಬಾಗಿಲು ತೆಗೆಯದೇ ಇರೋದು, ಇಂತಹ ಪ್ರಕರಣಗಳು ಹೆಚ್ಚಾಗಿ ಬರುತ್ತಿವೆ. ಇದರಿಂದ 112 ಪೊಲೀಸರಿಗೆ ಗಂಡ ಹೆಂಡತಿಯರ ಸಮಸ್ಯೆಯೇ ತಲೆನೋವಾಗಿ ಪರಿಣಮಿಸಿದೆ. ನೋಡಿ, 112 ಅಲ್ಲಿ ಬೇಸಿಕಲಿ ಯಾವ ಜಾಗೆಯಿಂದ ಪಕ್ಕದಲ್ಲಿ ಇದೆ, 15 to 16 ಮಿನಿಟ್ಸ್ ನಮ್ಮ ಆವ್ರೇಜ್ ರೆಸ್ಪಾನ್ಸ್ ಟೈಮ್ ಇದೆ. ಸೊ ಬೈ ಚಾನ್ಸ್ ಯಾರು ಫೋನ್ ಮಾಡ್ತಾರ ಪಬ್ಲಿಕ್ಕಿಂದ 112ಗೆ, ಸೊ ವಿದಿನ್ 15 to 16 ಮಿನಿಟ್ಸ್ ಒಂದು ಪೊಲೀಸ್ ವೆಹಿಕಲ್ ಆ ಸ್ಪಾಟ್ಗೆ ರೀಚ್ ಆಗುತ್ತೆ ಮತ್ತು ಅವರದು ಸಮಸ್ಯೆ ಸಾಲ್ವ್ ಮಾಡೋಕ್ಕೆ ಅವರು ಟ್ರೈ ಮಾಡ್ತಾರೆ. ಕಳೆದ 1 ತಿಂಗಳಲ್ಲಿ 112 ಪೊಲೀಸರಿಗೆ 909 ಕರೆಗಳು ಬಂದಿದ್ದು, ಇದರಲ್ಲಿ ಗಂಡ ಹೆಂಡತಿಯ ಕರೆಗಳೇ 75%ರಷ್ಟಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪ್ರತಿ ತಿಂಗಳು ಸಹ ಸರಾಸರಿ 1,000 ಕರೆಗಳು ಬರ್ತಿದ್ದು, 112 ಪೊಲೀಸರು ಸಹ ಕೇವಲ 15 ರಿಂದ 16 ನಿಮಿಷಗಳಲ್ಲೇ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ. ಆದರೆ ಬಹುತೇಕ ಕಡೆ ರಾತ್ರಿ ಕುಡಿದ ಅಮಲಿನಲ್ಲಿ ಗಂಡ ಹೆಂಡತಿಯರ ಜಗಳಗಳು, ಸಮಸ್ಯೆಗಳು ಬರ್ತಿದ್ದು, ಗಂಟೆಗಟ್ಟಲೆ ಪೊಲೀಸರು ಸಮಾಧಾನ ಮಾಡಿ ಬುದ್ಧಿವಾದ ಹೇಳಿದ್ರೂ ಕೆಲವರು ಕೇಳಲ್ಲವಂತೆ. ಕೆಲವರಿಗೆ ಬುದ್ಧಿವಾದ ಹೇಳಿ ಸಮಾಧಾನ ಮಾಡಿ ಬರುವಷ್ಟರಲ್ಲಿ ಬೆಳಗಾಗಿರುತ್ತಂತೆ. ಇದರಿಂದ ಯಾಕಪ್ಪ ಇವರ ಸಹವಾಸ ಅನ್ನೋ ಅಷ್ಟು ತಲೆನೋವಾಗುತ್ತೆ ಅಂತಾರೆ ಪೊಲೀಸರು. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಪ್ರತಿ ತಿಂಗಳು ಆನ್ ಆನ್ ಆವ್ರೇಜ್ 900 to 1000 ಕಾಲ್ಸ್ ಬರ್ತಾ ಇದೆ 112ಗೆ. ಅಲ್ಲಿಂದ ಕೇಸಸ್ ಟ್ರಾನ್ಸ್ಫರ್ ಆಗುತ್ತೆ, ಈವೆಂಟ್ಸ್ ಟ್ರಾನ್ಸ್ಫರ್ ಆಗುತ್ತೆ ಕನ್ಸರ್ನ್ ಡಿಸ್ಟಿಕ್ಗೆ. ಔಟ್ ಆಫ್ ದಟ್ ಮೋಸ್ಟ್ಲಿ 70 to 75% ಕೇಸಸ್ ರಿಲೇಟೆಡ್ ಟು ಫ್ಯಾಮಿಲಿ ಡಿಸ್ಪ್ಯೂಟ್, ಮ್ಯಾರಿಟಲ್ ಡಿಸ್ಪ್ಯೂಟ್, ಮನೆ ಒಳಗಡೆ ಏನು ಫೈನಾನ್ಷಿಯಲ್ ಕಾರಣ ಬಗ್ಗೆ ಗಲಾಟೆ ಆಗ್ತಾಯಿದೆ, ಈ ಥರದ್ದು, ಅಥವಾ ನೇಬರ್ ಜೊತೆಗೆ, ಅಕ್ಕಪಕ್ಕದವ್ರ ಜೊತೆಗೆ ಏನು ಡಿಸ್ಪ್ಯೂಟ್ ಆಗಿದೆ, ಈ ಥರದ್ದು ಕೇಸಸ್ ಜಾಸ್ತಿ ಇದೆ. ಒಟ್ನಲ್ಲಿ ಅತಿಯಾದ ಮೊಬೈಲ್ ಬಳಕೆ, ಸಂವಹನ, ಕುಡಿತದ ಚಟ, ಇದರಿಂದ ಸಾಂಸಾರಿಕ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ತಲೆದೂರುತ್ತಿವೆ. ಗಂಡ ಹೆಂಡಿರ ಜಗಳದಿಂದಾಗಿ ಕೌಟುಂಬಿಕ ಕಲಹಗಳು ಹೆಚ್ಚಾಗುತ್ತಿವೆ. ಇದರಿಂದ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡೋ 112 ಪೊಲೀಸರಿಗಂತೂ ಗಂಡ ಹೆಂಡಿರ ಜಗಳ ಬಿಡಿಸೋದೇ ಕಾಯಕವಾಗಿ ಬಿಟ್ಟಿದೆ. ಮಧುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.